ಎಂಜಾಯ್ ಮಾಡ್ತಾರೆ ದೇವಸ್ಥಾನಕ್ಕೆ ಅಂದ್ರೆ ಬಿಡಿ. ಹ್ಞೂ ಕಂದ ಫಸ್ಟ್ ದರ್ಶನ ಮಾಡೋಣ. ಅಪ್ಪನ ದರ್ಶನ ಮಾಡಬೇಕು ದೇವರು. ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋಣ ಫಸ್ಟ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋದಲ್ಲಿ ಫಸ್ಟೇ ಮಾತಾಡಲಿಲ್ಲ, ಎಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾನು ಪ್ರತಿ ವರ್ಷವೂ ಹೋಗ್ತಾಯಿದ್ವಿ. ಪಾಪು ಹುಟ್ಟಿದ ಮೇಲೆ ಹೋಗೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ಪ್ರೆಗ್ನೆಂಟ್ ಇದ್ದಾಗಲೇ ಹೋಗೋಕ್ಕಾಗಿರಲಿಲ್ಲ. ಪ್ರೆಗ್ನೆಂಟ್ ಇದ್ದಾಗ ಘಾಟಿಗೆ ಹೋಗಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಹೋಗಿರಲಿಲ್ಲ. ಡೆಲಿವರಿ ಆದಮೇಲೆ ಮೊದಲನೇ ದರ್ಶನ ಮನೆ ದೇವ್ರ ದರ್ಶನ ಆದಮೇಲೆ ಘಾಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಿತ್ತು. ಕಾರಣಾಂತರದಿಂದ ಮನೆ ದೇವ್ರಿಗೂ ಬೇಗ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಪಾಪುಗೆ ಮುಡಿ ಕೊಟ್ಟ ಮೇಲೆ ನಾವು ನಂತರ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಘಾಟಿಲಿ ನನಗೆ ತುಂಬ ಇಷ್ಟವಾಗಿದ್ದು ದೇವಸ್ಥಾನ ಅಂದರೆ ಒನ್ ಆಫ್ ದ ಟೆಂಪಲ್ ಅಂದರೆ ಘಾಟಿ ಕೂಡ ಹೌದು. ಘಾಟಿ ತುಂಬ ಇಷ್ಟಪಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ. ಹಾಗೆ ಅಲ್ಲಿ ತುಂಬ ಫಿಲಮ್ಸ್ ಕೂಡ ಶೂಟಿಂಗ್ ಆಗಿದೆ. ಈ ನಡುವೆ ಯಾವುದೂ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಹೊರಗಡೆ ಔಟ್ಸೈಡು ನಾವು ಒಳಗಡೆ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದೇವ್ರನ್ನ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿ ಮೊಬೈಲ್ ಅಲೋ ಇಲ್ದಿರೋ ಕಾರಣ ನಾವು ಅಲ್ಲಿ ಯಾವುದೇ ವಿಡಿಯೋನ ಶೂಟ್ ಮಾಡ್ಕೊಳ್ಳಿಲ್ಲ. ಆಚೆ ಕಡೆ ತುಂಬ ಸ್ಟಾಲ್ಸ್ಗಳು ಹಾಕಿರ್ತಾರೆ. ಅಲ್ಲಿ ಕಡಲೆಪುರಿ, ಅಲ್ಲಿ ಕೆಂಪಕ್ಕಿ ಪೂರಿ ಕೂಡ ಚೆನ್ನಾಗಿರುತ್ತೆ. ಬಟ್ ಈ ಸಲ ನಾವೇನು ತೊಗೊಂಡು ಬರಲಿಲ್ಲ. ಮನೇಲಿ ಪೂರಿ ಇತ್ತು, ಹಾಗಾಗಿ ನಾವು ಅಲ್ಲೇನು ಯಾವುದನ್ನು ಶಾಪಿಂಗ್ ಮಾಡಲಿಲ್ಲ. ಈ ಸಲ ಬಿಡಬೇಕಲ್ವ, ಅವಳಿಗೆಲ್ಲೋದ್ರೂ ಏನು ಕಾಣಿಸಿದ್ರು ಅಲ್ಲಿ ತೊಗೊಳ್ಬೇಕು. ಅದು ಯೂಸ್ ಇದೆಯೋ ಯೂಸ್ ಇಲ್ವೋ ಎಷ್ಟು ಹೇಳಿದ್ರು ಅಷ್ಟೇ. ಅವಳಿಗೆ ಏನು ಮಾಡೋದು, ಮಕ್ಕಳೇ ಹಾಗಲ್ವ. ಹಾಗಾಗಿ ಇನ್ನೂ ನನ್ನ ಲಡ್ಡುಗೇನು ಗೊತ್ತಾಗಲ್ಲ, ಅವಳಿಗೆ ಏನೂ ಗೊತ್ತಿಲ್ಲ. ಸುಮ್ಮನೆ ಎತ್ಕೊಂಡು ನೋಡ್ಕೊಂಡು ಬರ್ತಾಯಿದ್ಲು. ಇವಳು ಆ ಶಾಪಲ್ಲಿ ಈ ಶಾಪಲ್ಲೇ ಇದಲ್ಲ ಇದಲ್ಲ 1000 ಕೀ ಬಂಚ್ ತಗೊಂಡು ಇಟ್ಕೊಂಡಿದ್ದಾಳೆ. ಮತ್ತು ಎಲ್ಲಾದರೂ ನೋಡಿದ ತಕ್ಷಣ ಕೀ ಬಂಚಿಗೆ ಇದು ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ. ಲಾಸ್ಟ್ ಟೈಮ್ ಒಂದು ಸರಿ ಹೋದಾಗೂ ನನ್ನ ತಂಗಿ ಅವಳಿಗೆ ಒಂದು ಕೀ ಬಂಚ್ ಡಾಲ್ದು ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವಶ್ಯಕತೆ ಇಲ್ಲದೆ ಯಾಕೆ ಸುಮ್ಮನೆ ತೊಗೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಅದು ಅವಳಿಗೆ ಅರ್ಥ ಆಗಲ್ಲ, ನಾನು ಹೇಳೋದು ಬಿಡಲ್ಲ. ಕೊನೆಗೆ ಫೈನಲಿ ಹುಡುಕ್ತಾ ಇದ್ಲು, ಇದು ಅದು. ಅವಳಿಗೆ ಮೈಂಡ್ ಹೇಗಿದೆ ಅಂದರೆ ಅದು ಬೇಕು ಇದು ಬೇಕು ಅಂತೇಳಿ. ನಾನು ಹೇಳಿದೆ ಒಂದೇ ತೊಗೊಳ್ಬೇಕು ಅಂತ ಹೇಳಿದಾಗ ಕೊನೆ ಫೈನಲಿ ಒಂದು ತೊಗೊಂಡ್ಲು. ಅದನ್ನು ತೊಗೊಂಡು ಆದಮೇಲೆ ಇವಳು ಅದನ್ನು ಕಿತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಕೊನೆಗೆ ಇವಳಿಗೆ ಹೋಗಿ ಇನ್ನೊಂದು ತೊಗೊಂಡು ಬಂದ್ವಿ. ಆನಂತರ ನಾವು ಮನೆ ಕಡೆ ಹೊರಟ್ವಿ. ಯೂಶ್ವಲಿ ಹೊಟ್ಟೆ ಹಸುವಾಗಿತ್ತು. ಅಲ್ಲಿ ನಾನು ವೆಜಿಟೇಬಲ್ಸ್ನೆಲ್ಲ ಸೇಲ್ ಮಾಡ್ತಾ ಇರ್ತಾರೆ, ಇನ್ನು ಸೈಡಲ್ಲಿ ಹಾಕಿದ್ದಾರೆ ನೋಡಿ. ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅಂಥ ಫ್ರೆಶ್ ಏನು ಇರಲಿಲ್ಲ. ಒಂದೊಂದು ಸರಿ ನನ್ನ ಮನೆಯಲ್ಲಿ ವೆಜಿಟೇಬಲ್ಸ್ ಇರೋದು ಎಷ್ಟು ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಇದೆ ಅಂತ ತೊಗೊಳ್ಬೇಕು, ಕಡಿಮೆ ರೇಟ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಅಂಥ ಫ್ರೆಶ್ ಅಂತ ಅನ್ನಿಸ್ಲಿಲ್ಲ. ಹಾಗೆ ಇನ್ನೇನು ಮಾಡೋದು, ಮತ್ತೆ ಅಲ್ಲೇ ತೊಗೊಂಡ್ರಾಯ್ತು ಬಿಡು, ಫ್ರೆಶ್ ಏನಿಲ್ಲ ಅಂಥೇಳಿ ಸುಮ್ಮನೆ ವಾಪಸ್ ಬಂದ್ವಿ. ಈ ಔಟ್ಸೈಡಲ್ಲಿ ಸುಮಾರು ಒಂದು ಬುಟ್ಟಿಗಳು ಬ್ಯಾಗ್ಗಳೆಲ್ಲ ಇಡ್ತಾಯಿದ್ರು. ಯಾಕೋ ಈ ನಡುವೆ ಕಡಿಮೆ ಮಾಡಿದ್ದಾರೆ. ನಾನು ಯೂಶ್ವಲಿ ಆವಾಗೆಲ್ಲ ಹೋಗ್ತಾ ಇರುವಾಗ ಸುಮಾರು ಶಾಪ್ಗಳು ಇಡ್ತಾಯಿದ್ರು. ಈಗ ಕಡಿಮೆ ಮಾಡಿದ್ದಾರೆ.
ಅವತ್ತಂತೂ ತುಂಬ ರಶ್ ಇತ್ತು. ನಾನು ರಶ್ ಇರಲ್ಲ ಅಂತ ಅಂದ್ಕೊಂಡು ಹೋಗಿದ್ವಿ. ಅವತ್ತು ವೀಕೆಂಡ್ ಏನಲ್ಲ, ಬಟ್ ಯಾವುದೋ ಫೆಸ್ಟಿವಲ್ ಇತ್ತು ಮುಸ್ಲಿಮ್ಸ್ದು. ಜನ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ತುಂಬ ಜನ ಇದ್ದರು. ದರ್ಶನಕ್ಕೂ ಲೇಟಾಯಿತು. ಅದು ಬೇರೆ ರಿನೋವೇಷನ್ ಮಾಡ್ತಾಯಿದ್ದಾರೆ ಟೆಂಪಲ್ನ. ಹಾಗಾಗಿ ಡಸ್ಟ್ ಅಂದರೆ ಡಸ್ಟ್ ಆಗಿತ್ತು. ಸ್ವಲ್ಪ ಮಳೆ ಬಂದು ನೀರೆಲ್ಲ ಅಲ್ಲಿ ಇಲ್ಲಿ ನಿಂತ್ಕೊಂಡಿತ್ತು. ಸ್ಪೆಷಲ್ ದರ್ಶನವೂ ಅಷ್ಟೇ ಟೈಮ್ ಆಗುತ್ತೆ, ನಾರ್ಮಲ್ ದರ್ಶನವೂ ಅಷ್ಟೇ ಟೈಮ್ ಆಗುತ್ತೆ. ಹಾಗಾಗಿ ನಾವು ನಾರ್ಮಲ್ ದರ್ಶನಕ್ಕೆ ಒಂದು ಟೈಮು ಸ್ಪೆಷಲ್ ದರ್ಶನಕ್ಕೆ ಅಂತ ಹೋದ್ವಿ. ನಾರ್ಮಲ್ ದರ್ಶನಕ್ಕೆ ಬಂದಿರೋರು ಸೇಮ್ ಟೈಮಲ್ಲೇ ಬಂದಿದ್ದಾರೆ. ನಾವಿನ್ನೂ ಹಿಂದೆಯೇ ಇದ್ವಿ. ಅದಕ್ಕೆ ಯಾಕೆ ಸ್ಪೆಷಲ್ ದರ್ಶನ ದುಡ್ಡು ಕೊಟ್ಟು ಹೋಗಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಸಲ ನಾವು ನಾರ್ಮಲ್ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಪೂಜೆ ಸಾಮಾನೆಲ್ಲನೂ ಅಲ್ಲಿ ತೊಗೊಳಕ್ಕೆ ಹೋಗಬಾರ್ದು, ಸುಮ್ಮನೆ ಹಿಂಸೆ ಮಾಡ್ತಾರೆ. ತೊಗೊಂಡಿದ್ರೂ ಅಕ್ಕಪಕ್ಕದಲ್ಲಿ ಇದು ಮಾಡ್ತಾರೆ. ಎಲ್ಲ ದೇವಸ್ಥಾನದಲ್ಲಿನೂ ಹೇಳಲ್ಲ ನಾನು. ಈ ದೇವಸ್ಥಾನ ಮತ್ತು ಇನ್ನೊಂದು ಸಮಥಿಂಗ್ ಮರ್ತೋಗಿದ್ದೀನಿ, ನೆನಪಾದಾಗ ಹೇಳ್ತೀನಿ. ಆ ದೇವಸ್ಥಾನದಲ್ಲೂ ಅಷ್ಟೇ ಪೂಜೆ ಸಾಮಾನನ್ನ ತೊಗೊಂಡು ಹೋದರೆ ನಾವೇ ಎಲ್ಲ ಬುಟ್ಟಿ ಹಾಕಿ ಹೋಗಬೇಕು. ಅದಕ್ಕೆ ಯಾಕೆ ನಾವು ಪೂಜೆ ಸಾಮಾನು ತೊಗೊಂಡೋಗಿ ದೇವ್ರಿಗೆ ತೋರಿಸಲ್ಲ, ದೇವ್ರ ಹತ್ರ ಏನು ಪೂಜೆ ಮಾಡ್ಕೊಳ್ಳಲ್ಲ, ಬರೀ ದೇವ್ರ ದರ್ಶನ ಅಷ್ಟೇ ಆಗುತ್ತೆ. ಹಾಗಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿ ನಮ್ಮ ಕೈಲಾದಷ್ಟು ಉಂಡಿಗೆ ಹಾಕಿ ಕೈ ಮುಗಿದು ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬಂದರೆ ಸಾಕು ಅಂತ ನನ್ನ ಅನಿಸಿಕೆ. ಅವ್ರವ್ರ ಅನಿಸಿಕೆ ಅವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನನ್ನ ಅನಿಸಿಕೆ ಮಾತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವೆದರ್ ಕೂಡ ಚೆನ್ನಾಗಿತ್ತು, ಹಾಗಾಗಿ ಅದನ್ನು ಕೂಡ ನೀಟಾಗಿ ಶೂಟ್ ಮಾಡ್ಕೊಂಡು ಬಂದೆ. ಈಗ ನಾನು ನಂದಿ ಬೆಟ್ಟನ ತೋರಿಸ್ತಾ ಇದ್ದೀನಿ. ನಂದಿ ಬೆಟ್ಟನ ಯಾವಾಗ ಹೋದ್ರೂ ನಾವು ನಂದಿ ಬೆಟ್ಟ ಸೈಡ್ ಹೋದಾಗೆಲ್ಲ ನಂಗೆ ನಂದಿ ಬೆಟ್ಟನ ಕ್ಯಾಪ್ಚರ್ ಮಾಡೋದೇ ನನ್ನ ಕೆಲಸ. ಸುತ್ತ ನೋಡಿ ಕಾಡು, ಮಧ್ಯದಲ್ಲಿ ರೋಡು, ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ಈ ಕೆಲವೊಂದು ಸಾರಿ ಈ ಥರ ಸೈಲೆಂಟ್ ಪ್ಲೇಸು, ಜನ ಇರದೆ ಈ ಥರದ್ದೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ನೋಡಿ ಎಷ್ಟು ಪ್ರಶಾಂತವಾಗಿರುತ್ತೆ. ಆ ರೋಡೇ ಸ್ವಲ್ಪ ಹಾಗೆ ಘಾಟಿಗೆ ಹೋಗೋ ರೋಡಲ್ಲಿ ಸ್ವಲ್ಪ ಕೂಲಾಗಿರುತ್ತೆ. ಸುತ್ತ ಬೆಟ್ಟ, ಕಾಡು, ಮಧ್ಯದಲ್ಲಿ ರೋಡು ಚೆನ್ನಾಗಿರುತ್ತೆ. ವೆಹಿಕಲ್ಸ್ ಸ್ವಲ್ಪ ಕಡಿಮೆನೇ ಇಲ್ಲಿ ಓಡಾಡೋದು. ಇದಕ್ಕಿಂತ ನಾವು ಫಸ್ಟ್ ಬಂದ್ವಲ್ಲ ರೋಡು, ಅದರಲ್ಲಂತೂ ವೆಹಿಕಲ್ಸ್ ತುಂಬ ಕಡಿಮೆ ಓಡಾಡ್ತಾ ಇರುತ್ತೆ. ನಾವು ಫಸ್ಟು ಬೈಕಲ್ಲಿ ಹೋಗ್ತಾ ಇದ್ವಲ್ಲ ಆವಾಗೂ ಒಂಥರ ಚೆನ್ನಾಗಿತ್ತು. ನಾನು ನನ್ನ ಹಸ್ಬೆಂಡು ಅದೊಂಥರ ಮೆಮೊರಿ ಎಲ್ಲ ನೆನಪಿಸ್ಕೊಂಡು ಹಳೆಯದೆಲ್ಲ ಮೆಲ್ಕಾಕೊಳ್ತಾ ಬರ್ತಾಯಿದ್ವಿ. ಹಾಗಾಗಿ ದೇವ್ರ ದರ್ಶನಕ್ಕೆ ಹೋಗಬೇಕು. ಇದ್ದ ಜಾಗದಲ್ಲೇ ಇದ್ದರೆ ನಮಗೂ ಹೊಸ ಚೇಂಜಸ್ ಅಂತ ಇರಲ್ಲ. ಮನೆ, ಮಕ್ಕಳು, ಸಂಸಾರ. ಈ ಮಕ್ಕಳ ಹತ್ರ ಬೆಳಗ್ಗೆಯಿಂದ ಇಬ್ಬರು ಮಕ್ಕಳ ಹತ್ರ ಒಬ್ಬಳೇ ಫೇಸ್ ಮಾಡ್ಕೊಂಡು ಹೋಗೋದು ಎಷ್ಟು ಕಷ್ಟ ಅನ್ನೋದು ಆ ಫೇಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಹೇಳೋದು ಸುಲಭ, ಹೇಳಿದಷ್ಟು ಸುಲಭ ಅಲ್ಲ ನಡ್ಕೊಳ್ಳೋದು. ನಾವು ಯಾರಿಗಾದರೂ ಬುದ್ಧಿ ಹೇಳ್ಬೋದು, ಆ ಬುದ್ಧಿನ ನಾವು ಅರ್ಥ ಮಾಡಿಸ್ಕೊಂಡು ಬದುಕಬೇಕು ಅನ್ನೋದು ನಮಗೆ ಅರ್ಥ ಆಗಲ್ಲ. ಇನ್ನೊಬ್ರಿಗೆ ಹೇಳುವಷ್ಟು ಸುಲಭ ಅಲ್ಲ ಮಾತುಗಳು. ನಾವು ಅದನ್ನು ಪಾಲನೆ ಮಾಡಬೇಕು ಅಂದಾಗ ಮಾತ್ರ ಇನ್ನೊಬ್ರಿಗೆ ಹೇಳಬೇಕು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳನ್ನ ಹೇಳ್ತಾರೆ ಕೆಲಸ ಆಯಿತಾ ನಿಮ್ದಾಯ್ತಾ ಅಂತ ಕೇಳ್ತಾರಲ್ವ ಜನ. 2 ಮಕ್ಕಳನ್ನ ಇಟ್ಕೊಂಡು ಹೇಗೆ ಕೆಲಸ ಮಾಡ್ತಾಳೆ, ಎಷ್ಟು ಕಷ್ಟ ಆಗುತ್ತೆ ಅವಳಿಗೆ ಅನ್ನೋದು ಯಾರಿಗೂ ಅರ್ಥ ಆಗಲ್ಲ. ಒಂದು ಹೆಣ್ಣಿಗೆ ಹುಟ್ಟಿದಾಗಿಂದನೂ ಕಷ್ಟನೇ. ಇದು ಬಂದು ಓಕೆ, ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಮಾತು. ಇದು ಬಂದು ಕಲ್ಲಿನ ಬಸವಣ್ಣ, ಕಣಿವೆ ಬಸವಣ್ಣ ಅಂತ ಕರೀತಾರೆ ಆ ದೇವಸ್ಥಾನ. ಇದನ್ನು ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ಮೊದಲೇ. ತುಂಬ ವರ್ಷಗಳೇ ಆಯಿತು. ನಾವು ಅಲ್ಲೇನು ಒಳಗಡೆ ಹೋಗಲಿಲ್ಲ, ಲೇಟಾಗುತ್ತೆ, ಹೊಟ್ಟೆ ಹಸಿವಾಗಿತ್ತು. ಮನೆಗೆ ಹೋಗಿ ಊಟ ಮಾಡಿ ಅಂದರೆ ಅಡುಗೆ ಮಾಡಿ ಊಟ ಮಾಡಬೇಕಿತ್ತು. ಹಾಗಾಗಿ ಮನೆಗೆ ಹೋದ್ವಿ. ಪಾಪು ಇರೋದ್ರಿಂದ ನಂಗೆ ಸ್ವಲ್ಪ ಕೆಲಸಗಳು ಮಾಡೋದು ಕಷ್ಟನೇ. ಹಾಗಾಗಿ ಎಲ್ಲೂ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಆದರೆ ಇವಳಿಗೆ ಓದಿಸ್ಬೇಕು, ಅವಳನ್ನ ನೋಡ್ಕೋಬೇಕು, ಅಡುಗೆ ಕೆಲಸ ಮನೆ ಎಲ್ಲ ಮಾಡಿ ಈ ಮಧ್ಯದಲ್ಲಂತೂ ಪಾಪುಗೆ ಸ್ವಲ್ಪ ನಿಂತ್ಕೊಳ್ಳೋದು, ಅಂಬೆಗಾಲು ಇಟ್ಕೊಂಡು ಓಡಾಡೋದು ಕಲ್ತಿರೋದ್ರಿಂದ ಅವಳನ್ನ ಹಿಡಿಯೋದ್ರಲ್ಲೇ ನಮ್ಮ ಟೈಮ್ ಕಳೆದೋಗುತ್ತೆ. ಇದರಲ್ಲಿ ವೀಡಿಯೋ ಹೇಗೆ ಮಾಡ್ಕೊಳ್ತೀನಿ ಅಂದರೆ, ಇದು ನನ್ನ ಇಷ್ಟ. ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋದು, ಇದ್ರ ಮಧ್ಯದಲ್ಲಿ ನನಗೂ ಇಷ್ಟ ಕಷ್ಟ ಇರುತ್ತಲ್ವ. ನನಗಿಷ್ಟ ಅನ್ನೋ ಕಾರಣಕ್ಕೆ ನಾನು ವೀಡಿಯೋ ಮಾಡಿಕೊಂಡು ವೀಡಿಯೋ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫೈನಲಿ ಯಾವತ್ತಾದರೂ ಒಂದಿನ ನನಗೂ ನನ್ನ ಲೈಫ್ ಹೇಗಿತ್ತು ಅಂಥೇಳಿ ಬ್ಯಾಕ್ ಬಂದು ನೋಡ್ಕೋಬೇಕು ಅಂದರೆ ಹೇಳೋದು ಬೇರೆ, ನೋಡೋದು ಬೇರೆ ಅಲ್ವಾ. ಹಾಗೋ ಈಗ ಫೈನಲಿ ಮನೆ ರೋಡ್ ಹತ್ರ ಸ್ವಲ್ಪ ನಿಯರ್ಲಿ ಬರ್ತಾ ಇದ್ದೀವಿ.
ನಾವು ನಂದಿ ಮೇಲೆ ಬಂದ್ವಿ. ನಂದಿ ದೇವಸ್ಥಾನ, ಭೋಗನಂದೀಶ್ವರ ದೇವಸ್ಥಾನ ಕೂಡ ಬರುತ್ತೆ. ಭೋಗನಂದೀಶ್ವರ ದೇವಸ್ಥಾನ ಮೇಲೆ ಬರೋದು, ಅಲ್ಲಿ ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ನಾನು ಈ ಮಧ್ಯದಲ್ಲಿ ಯಾವತ್ತೂ ಆ ದೇವಸ್ಥಾನಕ್ಕೆ ಹೋಗಿಲ್ಲ, ಹೋಗಬೇಕು. ನೆಕ್ಸ್ಟ್ ಏನಾದರೂ ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ವೀಡಿಯೋನ ಕೂಡ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ಹಳೇ ದೇವಸ್ಥಾನ ಭೋಗನಂದೀಶ್ವರ. ಅದ್ರ ಜಾತ್ರೆ ಕೂಡ ನಡೆಯುತ್ತೆ, ಅದು ದೊಡ್ಡ ಜಾತ್ರೆ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲೆಲ್ಲ ನಾನು ಕೇಳ್ಕೊಳ್ಳೋದೇನೆಂದರೆ, ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ತುಂಬ ನೋಡಿ, ನಾನು ಹೇಳಿದ್ನಲ್ಲ, ನನಗೆ ಈ ಪ್ಲೇಸ್ ಸುತ್ತ ಮಧ್ಯದಲ್ಲಿ ಚಪ್ರ ಹಾಕಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಇಷ್ಟು ಸಾರಿ ಹೋದಾಗೆಲ್ಲ ನನಗೆ ಈ ಫಸ್ಟ್ ಹೋಗಿರ್ತೀನಲ್ಲ ಆ ಫೀಲೇ ಕೊಡುತ್ತೆ. ಇನ್ನು ಮುಂದೆ ತುಂಬ ಚೆನ್ನಾಗಿದೆ. ಫಸ್ಟ್ ನಾನು ಕ್ಯಾಪ್ಚರ್ ಮಾಡಲಿಲ್ಲ, ಪಾಪ ಫೀಡ್ ಮಾಡಿಸ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ದೂರ ಆದಮೇಲೆ ಅಯ್ಯೋ ನೆನಪಾಯಿತು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ. ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ, ಕೆಲವೊಬ್ಬರಿಗೆ ಕೆಲವೊಂದ್ರಲ್ಲಿ ಖುಷಿ ಅಂತಾರಲ್ವ, ನನಗೆ ಹಾಗೆ ಗಿಡಗಳು ಆ ಕಡೆ ಈ ಕಡೆ ಮರ ಇರಬೇಕು, ಮಧ್ಯದಲ್ಲಿ ರೋಡು, ಅದೊಂಥರ ಖುಷಿ ಕೊಡುತ್ತೆ. ಚೆನ್ನಾಗಿತ್ತು, ಅದನ್ನು ಎಂಜಾಯ್ ಮಾಡ್ಕೊಂಡು. ಎಲ್ಲೋ ಹೋಗಿ ನಾವು ಮಾಡಿ ಎಂಜಾಯ್ ಮಾಡ್ತೀವಿ ಅನ್ನೋದಕ್ಕಿಂತ ಇರೋದ್ರಲ್ಲಿ ಖುಷಿ ಪಡಬೇಕು ಅನ್ನೋದು ನನ್ನ ಪಾಲಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಸಬ್ಸ್ಕ್ರೈಬ್, ಲೈಕ್, ಶೇರ್.